ನನಗೆ ಯಾವ ಕಷ್ಟ ಆಗಿಲ್ಲ. ಕಷ್ಟ ಹಾಕೋದು ಬುಟ್ಟಿಲ್ಲ, ಅದು ಬುಟ್ಟೇ ಇಲ್ಲ. ನಿಮ್ಮ ಕರಡಿ ಕ್ಯಾಪ್ಚರಿಂಗ್ ಯಾವ ಥರ ಇತ್ತು? ಕರಡಿ ಕ್ಯಾಪ್ಚರಲ್ಲಿ ಏನಾಯ್ತು ಅಂದರೆ ವಸಂತ ಆನೆ ತಗೊಂಡೋದ. ಆನೆ ತಗೊಂಡೋಗಿ ಡಾಟ್ ಮಾಡಿಸಿದ್ದಾನೆ. ಡಾಟ್ ಮಾಡಿಸಾದ್ಮೇಲೆ ಪುನಃ ಅದು ರೋಡಿಗೆ ಇಳಿತಲ್ಲ, ರೋಡಿಗೆ ಇಳಿದಾದ್ಮೇಲೆ ಸುಗ್ರೀವ ನಮ್ಮ ಎರಡನೇ ತಗೊಂಡೋಗಿದ್ದು. ನಮ್ಮ ಆನೆ ಸ್ವಲ್ಪ ಎದುರ್ತು, ಯಾಕೆ ಸುಳ್ಳು ಹೇಳಬಾರ್ದು. ನಮ್ಮ ಆನೆ ಸ್ವಲ್ಪ ಹಿಂದ್ಗಡೆ ಬಂದುಬಿಡ್ತು. ಆಗ ಸುಗ್ರೀವನ ಹೋಗಿದೆ, ಸುಗ್ರೀವನ ಹೋಗಿ ಹಿಡಿಯೋಕೆ ಹೋಗಿದೆ, ಸುಗ್ರೀವನ ಹಿಂದೆ ಬಂದುಬಿಟ್ಟಿದೆ. ಅದ್ರ ಹಿಂದ್ಗಡೆ ಬಂದುಬಿಟ್ಟಿದೆ. ಅಂದರೆ ಅದು ಸ್ಟ್ರಾಂಗ್ ಆಗಿತ್ತಲ್ಲ ಅದು. ಯಾಕೆಂದರೆ ಕರಡಿನೇ ಅಲ್ಲ. ಹೌದು, ಕರಡಿನೇ. ದಂತ ಇಲ್ಲ, ಏನು ಇಲ್ವಲ್ಲ, ಏನು ಅದೇ ದಂತ ಇಲ್ಲ. ಇವು ಬೀಳು ಬಂದಿತ್ತು. ಈಗ ಸುಗ್ರೀವ ಆದ್ರೂ ಬೀಳು ಬಂದಿತ್ತು. ಸುಗ್ರೀವನು ಬಿದ್ದಿಲ್ಲಲ್ಲ, ಸುಗ್ರೀವನ ಹಿಂದೆ ಬಂದುಬಿಡ್ತಲ್ಲ. ಅದು ಕರಡಿ ಮಸ್ತಲ್ಲಿದೆ. ಮಸ್ತಿ ಆನೆಗೆ ಯಾವ ಆನೆ ನಿಲ್ಲೋದಿಲ್ಲ. ಮಸ್ತಿ ಆನೆಗೆ ಯಾವ ಆನೆ ನಿಲ್ಲೋದಿಲ್ಲ. ಅಭಿಮನ್ಯು ಒಂದೇ ನಿಲ್ಲೋದು. ಅಭಿಮನ್ಯು ಕಿಂಗ್. ಅಭಿಮನ್ಯು ಮುಂದೆ ಯಾವ ಆನೆನೂ ಇಲ್ಲ. ನಾನೇ ಈಗ ನಮ್ಮ ಪ್ರಶಾಂತಿಗೆ ಮದ ಉಂಟು. ಪ್ರಶಾಂತನ ತಗೊಂಡೋಗಿ, ಪ್ರಶಾಂತನೂ ಹೊಡಿತದೆ. ಅದ್ರ ಲೆವೆಲಲ್ಲಿ ಮಾತ್ರ ಅದು ಹೊಡಿಯೋಕ್ಕಾಗೋದು. ಅದ್ರ ಈಗ ನೀವು ತಾಕತ್ತಾಗಿದ್ರೆ ನಾನು ಅದು ತಾಕತ್ತಾಗಿರ್ತೀನಿ ಅಂತ ಹೇಳೋಕ್ಕಾಯ್ತದ? ಅದಕ್ಕೆ ಅದು ನೋಡುತ್ತದೆ ಆನೆಗಳಿಗೆ ಯಾವ ಥರ ಫೈಟ್ ಮಾಡಿಸ್ಬೇಕು. ಅಂದರೆ ಮಾವುತರೊಳಗೆ ಐಡಿಯಾಸ್ ಇಲ್ಲ. ನಮ್ಮ ಮಾವುತರಿಗೆ ಸ್ವಲ್ಪ ಐಡಿಯಾಸ್ ಕಮ್ಮಿ. ಯಾಕಂದ್ರೆ ಯಾವ ಥರ ಹೆಂಗೆ ಹೋಗಿ ಓಡಿಸ್ಬೇಕು. ವಸಂತ ಹಂಗೆಲ್ಲ, ಅವನಿಗೆ ಪ್ರತಿಯೊಂದು ಕೆಲಸನೇ ಗೊತ್ತಿದೆ. ಅವ್ನಿಗೆ ಯಾವ ಥರದಲ್ಲಿ ಅದನ್ನ ತಂದು ಹಳ್ಳ ಕೆಡಬೇಕು ಅನ್ನೋದು, ಅವನಿಗೆ ಎಲ್ಲಿ ಮಗ್ಗಿಸ್ಬೇಕು ಅನ್ನೋದು ಅವನಿಗೆ ತೀರಾ ಗೊತ್ತಿದೆ. ಅದೇ ಥರ ಟ್ರೈನಿಂಗ್ ಎಲ್ಲರ ಮಾವುತರಿಗೆ ಆಗಬೇಕಂತ ನನ್ನ ಆಸೆ. ನೀವು ಈಗ ನೆಕ್ಸ್ಟ್ ಪೀಳಿಗೆಗೆ ಹೇಳ್ಕೊಡ್ಬೇಕು. ಸ್ವಲ್ಪ ಕೇಳೋದಿಲ್ಲ ನಮ್ಮ ಆನೆ ಕವಾಡಿಗಳು, ಕೇಳೋದಿಲ್ಲ ಮಾವುತರು ಕೇಳೋದಿಲ್ಲ. ಈ ಅಳುಬರು ಸುಮಾರು ಜನ ಇದ್ದಾರೆ, ಅಳುಬರ ಹತ್ರನೂ ಕಲಿಬೋದಲ್ಲ. ಈಗ ನಮ್ಮ ಹತ್ರ ಕಲಿಯೋಕ್ಕೆ ಅವ್ರಿಗೆ ಬೇಜಾರಾದರೆ ಅಳುಬರ ಹತ್ರ ಕಲಿಬೋದಲ್ಲ. ಈಗ ದೊಡ್ಡವರು ಇದ್ದಾರೆ, ದೊಡ್ಡವ್ರ ಹತ್ರ ಆದ್ರೂ ಕಲಿಬೋದು ಅವರು. ಅವ್ರ ಹತ್ರನೂ ಕೇಳೋದಿಲ್ಲ. ನಾನೇ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋದರೆ ಅದು ಆಗೋದಿಲ್ಲ. ಅದು ಆಗಿದ್ರೆ ಕೆಲಸನೇ ಅಲ್ಲ, ಅದು ಮಾಡೋಕ್ಕಾಗೋದಿಲ್ಲ. ನಾನು ಒಬ್ಬರು ಅಳುಬರು ಇದ್ದಾರೆ, ಅವ್ರನ್ನ ಕೇಳೋಣ ಹೆಂಗೆ ಎಂಥ ಆನೆಗೆ ಯಾವ ಥರ ಕಲಿಸ್ಬೇಕು, ನನ್ನ ಕಲಿಬೇಕು. ಕೇಳಲ್ಲ. ನಿಮ್ಮದು ವಸಂತ ಅವ್ರದ್ದು ಎಷ್ಟು ವರ್ಷದ ಫ್ರೆಂಡ್ಶಿಪ್ಪು? ನಾನು ಸಿಕ್ಕಿದ್ರಿಂದ ನಮ್ಮ ಒಂದೇ ಕುಟುಂಬ ಅಲ್ಲ ಅವರು. ಅದೇ ಎಷ್ಟು ವರ್ಷದಿಂದ ಜೊತೆಲಿ? ಸುಮಾರು ವರ್ಷದಿಂದನೇ ನಾವು. ಅವರೇ ನಿಮಗೆ ಆನೆ ಹಿಡ್ಕೊಟ್ಟಿದ್ದು ಅಂತ ಹೇಳ್ತಾರೆ. ನನಗೆ ಅವನೇ ಇದನ್ನ ಹಿಡ್ಕೊಟ್ಟಿದ್ದು. 2013 ನಾನು ಆಗ ಯಾವುದರಲ್ಲಿ ಕಾವೇರಿಲಿಗೆ ಮಾಡ್ಕೊಂಡಿದ್ದೆ. ನಾನಾಗ ಕಾವೇರಿಲಿ ಕಬಡ್ಡಿ ಆಗಿದ್ದೆ, ಡೋಬಿ ಜೊತೆ ನಾನು ಕಬಡ್ಡಿ ಮಾಡ್ಕೊಂಡಿದ್ದೆ. ಕಬಡ್ಡಿ ಆದಾಗ ಮಾಡ್ಕೊಂಡಿದ್ದಾಗೆ ಅವರು ಆ ಕಾವೇರಿನ ನಾವು ಹೊರಗಡೆ ತಂದಿದ್ದು. ದಸರಾನು ಮುಗಿಸಿ ಬಂದಿದ್ದು ಒಂದು ವರ್ಷ, ಅದನ್ನು ದಸರಾಗೆ ಹೋಗಿದ್ವಿ ಅದರಲ್ಲಿ. ಆಮೇಲೆ ವಸಂತ ನನಗೆ ಫೋನ್ ಮಾಡ್ದೆ. ಆಗ 2013 ಎಷ್ಟು 10 ಆನೆ 20 ಆನೆನೇ ಹಿಡಿಯೋಕ್ಕೆ ಆರ್ಡ್ರ್ ಆಗಿತ್ತು. ಆಮೇಲೆ ನನ್ನ ಕರೆದ್ರು. ನಾನು ಅಲ್ಲಿ ಕ್ಯಾಂಪಲ್ಲೇ ಇದ್ದೆ, ನಮ್ಮ ಆನೆ ಹತ್ರ, ಕಾವೇರಿ ಆನೆ ಹತ್ರ ಇದ್ದೆ. ಅದು ಅನ್ನ ಕೊಟ್ಟ ದೇವತೆ ಅದು ಕಾವೇರಿ ಅಮ್ಮನ. ನಾನು ಯಾವತ್ತು ರಂಜನ್ ನಾನು ಅದಕ್ಕಿಂತ ಮೊದಲೇ ಕೆಲಸ ಮಾಡಿದ್ದು 9 ನಂಬರ್ ಹತ್ತ ಚಂದ್ರ ಇತ್ತು. ಚಂದ್ರ ಆನೆ ಇಲ್ಲೇ ಇದ್ದಿದ್ದು, ಇಲ್ಲೇ ಸತ್ತಿದ್ದು ಒಂಟಿಕೊಂಬಾನೆ. ಅದರಲ್ಲಿ ನಾನು ಮಾಡ್ಕೊಂಡಿದ್ದೆ. ಅದು 9 ವರ್ಷ ನೆಲದಲ್ಲೇ ಕರ್ಕೊಂಡು ಹೋಗಿದ್ದರು. 9 ವರ್ಷ ಹಳೆ ಮಾತುಗಳೇ. ಇಲ್ಲ 9 ವರ್ಷ ನೆಲದಲ್ಲೇ ಕರ್ಕೊಂಡು ಹೋಗಿ ತಿರ್ಗಾಡಿದ್ವಿ ಅದನ್ನು. ನಾನು ಆಗ ಶಿವಪ್ಪ ಫಾರೆಸ್ಟ್ ಇದ್ರು ನನಗೆ. ಅವತ್ತು ಅವರು ನನ್ನ ಕರೆದು ಬಿಟ್ಟರು. ಭಾಸ್ಕರ ನೀನು ಚಂದ್ರಾನೆಯಲ್ಲಿ ಸಾಬು ಜೊತೆ ಮಾಡು ಅಂತೇಳಿ. ಸರಿ ಸರ್ ಮಾಡ್ತೀನಿ ಅಂತೇಳಿದೆ. ಮಾಡಿ ನಾನು ಸೇರಿ ಒಂದು 2-3 ದಿನದಲ್ಲಿ ಅದನ್ನ ಒಂಟಿ ಬಿಟ್ಕೊಂಡು ಬಂದೆ. ಇದೇ ರೋಡಲ್ಲಿ, ಅಲ್ಲಿ ಒಂದು ರೋಡ್ ಇದೆ, ಆ ರೋಡಲ್ಲಿ ನಾನು ಒಂಟಿ ಬಿಟ್ಕೊಂಡು. ಇದೆಲ್ಲ ಪೂರ್ತ ಕಾಡೆ ಆ ಕಡೆಗೆ. ಇದೇ ರೋಡಲ್ಲಿ ಹಿಂಗೆ ಕರ್ಕೊಂಡ್ಬಂದೆ. ಸಿಟ್ಟಪ್ಪ ಡಾಕ್ಟ್ರ್ ಇದ್ರಾಗ. ಆಗ ಸಿಟ್ಟಪ್ಪ ಡಾಕ್ಟ್ರು ನಮಗೆ. ಸಿಟ್ಟಪ್ಪ ಡಾಕ್ಟ್ರು ಬಂದು ನೋಡಿದ ಹೇಳಿದ್ರು, ಇದು 9 ದಿನ ಅಲ್ಲ 9 ವರ್ಷ ಕಣ ನೀನು, 9 ವರ್ಷ ಆನೇನ ನೀನು ಒಂಟಿ ಬಿಟ್ಕೊಂಡು ಬಂದಿಯಲ್ಲ, ನನಗೆ ಭಯಲ್ವನ ಅಂತ ಹೇಳ್ತಿದ್ರು. ಕೆಲಸ ಮಾಡೋಕ್ಕೆ ಯಾವ್ದಾದ್ರು ಮಾಡಬೇಕು, ಅದು ನಮ್ಮ ಕೆಲಸ. ಅದು ಈಗ ನಮಗೆ ಸರ್ಕಾರ ಕೊಟ್ಟ ಮೇಲೆ ನಾವು ಕೆಲಸನ ನಾವು ಮಾಡಲೇಬೇಕು. ಅದು ಹಳೆ ಆನೆ ಆದ್ರಾಗಲಿ ಹೊಸ ಆನೆ ಆದ್ರಾಗಲಿ ನಮ್ಮ ಕೆಲಸ ಅದು ನಾವು ಮಾಡಲೇಬೇಕಂತ ಹೇಳ್ಬಿಟ್ಟು ನಾನು ಮಾಡಿದೆ. ಬರೋಲ್ಲ ಬಿಡಪ್ಪ ನೀನು ಚೆನ್ನಾಗಿದೆಯಾ ಅಂತ ಹೇಳಿದ್ರು. ಅವರು ನಮಗೆ ಆಶೀರ್ವಾದ ಮಾಡಿದರು. ಚಿಟ್ಟಪ್ಪ ಡಾಕ್ಟ್ರು ನನಗೆ ಆಶೀರ್ವಾದ ಮಾಡಿದರು. ಈಗಲೂ ಅವರು ಎಲ್ಲರೂ ಅಳುಬರ ಆಶೀರ್ವಾದ ಅಂದರೆ ಇದನ್ನು ಪಡಿಸಿರೋದು ನಾನು. ಈಗ ಇವರು ವಸಂತಣ್ಣ ಕಾಲ್ ಮಾಡಿ ಹೇಳಿದ್ರು ಆನೆ ಸಿಕ್ಕಿದೆ. ವಸಂತ ನನಗೆ ಫೋನ್ ಮಾಡಿದಾಗ ಒಂದು ಒಳ್ಳೆ ಆನೆ ಹಿಡ್ತಿದ್ದೀನಿ ಕಣ, ದೊಡ್ಡ ಆನೆನೇ, ಬೋರಾಗಿರಲ್ಲ, ನಮ್ಮ ಆನೆಗೇನೆ ಇದೆ, ಕೊಂಬಲ ಒಳ್ಳೆ ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ತಗೊಬನ್ನಿ ನೋಡೋಣ ಅಂತ ಹೇಳಿದೆ. ನಾವು ಇದು ಬರೆಗೆ ತಗೊಬಂದರು.
ಅದೇ ಕಿರಾಲ್ಗೆ ಈ ಕಡೆ ಅಲ್ಲಿ ಒಂದು ಹಳೆ ಕಿರಾಲ್ ಉಂಟಲ್ಲ ಈ ಕಡೆಗೆ ಕೀಳ್ಸಾಕಿದಾರಲ್ಲ, ಇಟ್ಟಿದ್ರಲ್ಲ ಕೀಳಿಸಿದಾರಲ್ಲ ಅದೇ ಕಿರಲ್ಲಿ ಇದನ್ನ ಪಳಿಸಿದ್ದು ನಾನು ಈ ಕಡೆ ಲಾಸ್ಟ್ ಮೂಲೆಯಲ್ಲಿ. ಆಮೇಲೆ ತಗೊಬಂದು ಕೊಟ್ಟರು, ಇದರಲ್ಲಿ ನೀನು ಮಾಡು ಅಂತ ಹೇಳಿದ್ರು. ಸರಿ ನಾನು ಮಾಡ್ತೀನಿ ಅಂತ ಹೇಳಿದೆ. ನಮ್ಮ ಪಾರೆಟ್ ಸಾಹೇಬ್ರು ಹೇಳಿದ್ರು, ಭಾಸ್ಕರ ಇದು ಧನಂಜಯ DF ಅವ್ರ ಹೆಸರೇ ಇದಕ್ಕೆ ಹಾಕಿರೋದು. ಅವ್ರ ಹೆಸರೇ ಇದಕ್ಕೆ ಹಾಕಿದ್ದು. ಅವರು ಇದ್ರು, ಅವರು ನಮ್ಮ ಕ್ಯಾಂಪ್ ಇನ್ಚಾರ್ಜ್ ಅವರು ಇದ್ದರು. ಆಮೇಲೆ ಧನಂಜಯ DF ಹೆಸರನ್ನೇ ಇದಕ್ಕೆ ಹಾಕಿದ್ದು. ಅವರ ಫೀಲ್ಡಲ್ಲಿ ಹಿಡಿದಿತ್ತಲ್ಲ ಅದಕ್ಕೆ ಅವ್ರ ಹೆಸರನ್ನೇ ಇದಕ್ಕೆ ಹಾಕಿದ್ರು. ಆಮೇಲೆ ನನಗೆ ತಗೊಬಂದು ಕೊಟ್ಟರು. ನಾನು ಎಲ್ಲ ಪ್ರತಿಯೊಂದು ಕೆಲಸ ಮಾಡಿದೆ. ನಾನು ಶಂಕರ, ನನಗೆ ಫಸ್ಟ್ ಸುಗ್ರೀವ ಶಂಕರ ಫಸ್ಟ್ ಕಬಡ್ಡಿ ನನಗೆ ಅವನು. ನಾವಿಬ್ಬರಲ್ಲಾಗ ಟೆಂಪ್ರವರಿ ಪರ್ಮನೆಂಟ್ ಆಗಿತ್ತಿಲ್ಲ, ಟೆಂಪ್ರವರಿಲೇ ಕೆಲಸ ಮಾಡ್ಕೊಂಡಿದ್ದೆವು. ಆಮೇಲೆ ನಾವು 2 ಜನ ಪಳಗಿಸಿ ಅದನ್ನ ಹೊರಗಡೆ ಎಲ್ಲ ತೆಗೆದು ಒಂಟಿನೂ ಬಿಟ್ಟಾಯಿತು. ನಮ್ಮನ್ನ ಪುನಃ ಒಂದು ಘಟನೆ ಆಗ್ಬಿಡ್ತು ನಮಗೆ ಅಲ್ಲೇ ಕಿರಾಲಲ್ಲೇ ಹೊರಗಡೆ ದಾಟಿಸಿ ಕಟ್ಟಿದ್ವಿ. ಹೊರಗಡೆ ನಾವು 2 ಜನ ದಾಟಿಸಿ ಕಟ್ಟಿದಾಗ ಒಂದು ದೊಡ್ಡ ಇದೇ ಆಗಿಬಿಡ್ತು ನಮಗೆ, ನಮ್ಮ ದೊಡ್ಡ ಬೇಜಾರನೇ ಆಗ್ಬಿಡ್ತು. ಇದ್ರ ಕಾಲೆಲ್ಲ ತೀರಾ ಕಿತ್ತೋಯ್ತು. ಆನೆ ನಮ್ಮನ್ನು 9 ದಿನ ನಾವು 2 ಜನ 9 ದಿನ ನಮ್ಮನ್ನು ಹತ್ರನೇ ಎತ್ಕೊಂಡಿತ್ತಿಲ್ಲ. 9 ದಿನ ಗಂಟೆ ನಾವು ಏನು ಅದಕ್ಕೆ ಊಟ ಕೊಡ್ತಿದ್ದು ಅಷ್ಟೇ, ನಮ್ಮನ್ನು ಮೈ ಮುಟ್ಟಕ್ಕೆ ಬಿಡ್ತಿತ್ತಿಲ್ಲ. ಅದು ನಮಗೆ ಹೊಡಿತಿತ್ತು. ಇದೇ ಆನೆ ನಮಗೇನೆ ಹೊಡಿತಿತ್ತು. ನಾವು 2 ಜನ ಅವನಿಗೆ ಗೊತ್ತಿದೆ, ನಮ್ಮ ಶಂಕರನಿಗೆ. 9 ದಿನ 15 ದಿನ ಕಳೆದ ಮೇಲೆ ಮತ್ತೆ ಅದನ್ನ ರೆಡಿ ಮಾಡ್ದೋ. ಹೆಂಗಿರೋ ನಾವು ರೆಡಿ ಮಾಡಲೇಬೇಕಲ್ಲ, ರೆಡಿ ಮಾಡೋದಕ್ಕೆ ಇರೋದಲ್ಲ ಮೆಕ್ಯಾನಿಕ್ಗಳೇ ನಾವು. ಅದಕ್ಕೆ ಪೋನ ರೆಡಿ ಮಾಡ್ದೋ. ರೆಡಿ ಮಾಡಿಬಿಟ್ಟು ಪೋನ ನಮ್ಮ ರಂಜನ್ ಪಾರಟ್ನ ಕೂರಿಸ್ಕೊಂಡು ಗಾಜಿ ನಮ್ಮದೆಲ್ಲ ಕಳ್ಕೊಂಡು ಜಂಗಲ್ ರೌಂಡ್ ಬಂದೋ ನಾವು. ಅದೇ ಫಸ್ಟ್ ಸವಾರಿ, ಅವರೇ ಫಸ್ಟ್ ಹತ್ತಿಗೊತ್ತಿದ್ದು. ರಂಜನ್ ಸಾರೇ ಫಸ್ಟ್ ಹತ್ತಿಗೊತ್ತಿದ್ದು ಇದರಲ್ಲಿ. ನೀವು ಬೇರೆ ಯಾರು ಹಚ್ಚಿಲ್ಲ. ಮಾವುತ ನಮ್ಮ ಕಬಡ್ಡಿ ನೆಲದಲ್ಲಿ ನಾನು ಮೇಲೆ, ನಮ್ಮ ರಂಜನ್ ಸಾರು ಸಾರದ ಮೇಲೆ ಹಾಕಿ ಕಟ್ಟಿ ಆಮೇಲೆ ಹಿಂಗೆ ರೌಂಡ್ ಹಾಕಿ ಬಂದೋ ನಾವು. ಅಂದರೆ ನಿಮಗೂ ಒಂದು ಹೆಗ್ಗಳಿಕೆ ಐತೆ, ತಯಾರು ಮಾಡಿ ಕ್ಯಾಪ್ಚರ್ ಮಾಡಿ 2 ವರ್ಷದಲ್ಲಿ ದಸರಾಗೆ ತಂದ್ರಿ. ಹೌದೌದು. ಅದೇ ಇದು ದಸರಾಗೆ ಬಂದಿದ್ದ ವರ್ಷನೇ ಪಟ್ಟದಾನೆ ಆಗೋಯ್ತಾ ಇದು? ಇಲ್ಲ ದಸರಾ ಬಂದಮೇಲೆ ಸಾಲಾನೆ ಬಿಟ್ಟಿದ್ರು. ಈ ಛತ್ರಿ ಇಟ್ಕೊಂಡು ಹೋಗ್ತೀವಲ್ಲ, ಆ ಥರ ನಮ್ಮನ್ನ ಸಾಲಾನೆ ಬಿಟ್ರು. ನಾನು ಅಲ್ಲಿ ನಾನು ಇಲ್ಲೇ ಹೇಳಿದೆ, ನಾನು ಕಟ್ಟೋದಿಲ್ಲ. ನಾನು ದಸರಾ ಬಂದರೆ ನಾನು ಕಟ್ಟೋದಿಲ್ಲ, ನನಗೆ ಲೈನ್ ಬಿಟ್ಟು ಕೊಡ್ತಾರ ಮಾಡ್ತೀನಿ, ಕಟ್ಟೋದಾರ ನಾನು ಅಲ್ಲಿಗೆ ಬರೋದ್ರೆ ಅಂತ ಹೇಳಿದೆ. ಇಲ್ಲೇ ನಮ್ಮ ಸಾಹೇಬ್ರುಗಳಿಗೆಲ್ಲ ಹೇಳಿದೆ, ಇಲ್ಲಪ್ಪ ನಿನ್ನ ಆನೆನೇ ಕಟ್ಸೋದ್ರೆ ನೀನು ಲೈನಿಗೆ ಹೋಗ್ಬಿಡು ಅಂತ ಹೇಳಿದ್ರು. ನಾನು ಲೈನಿಗೆ ಹೋಗ್ಬೇಕು ಸರ್, ನಾನು ಬಂದಿರೋದು ಅದಕ್ಕೆ ಕೆಲಸ ಮಾಡೋಕ್ಕೆ ಬಂದಿರೋದು, ನಾನು ಕೆಲಸನೇ ಮಾಡ್ಬೇಕಂತ ಹೇಳಿದೆ. ಅಲ್ಲಿಂದ ನಾವು 2 ಜನನೇ ಶಂಕರನ 2 ಜನ ಲೈನ್ಗೆ ಹೋದ. ಎಷ್ಟನೇ ವರ್ಷಕ್ಕೆ ಕೊಟ್ಟಿದ್ದೀನಿ ಪಟ್ಟದಾನೆ? ಪಟ್ಟದಾನೆ ನಮಗೆ ಯಾವಾಗ ವಿಕ್ರಮನಿಗೆ ಮತ ಜಾಸ್ತಿ ಆಯಿತು, ಆ ವರ್ಷದಲ್ಲಿ ಇದಕ್ಕೆ ಪಟ್ಟದಾನೆ ಮಾಡಿದರು. 2018 2018 ಆಮೇಲೆ ಇದಕ್ಕೆ ಪಟ್ಟದಾನೆ ಕೊಟ್ಟರು. ಇದ್ರ ಜೊತೆ ಗೋಪಿನ ಬಿಟ್ರು. ಗೋಪಿ ನೌಪತ್ತು ಇದು ಪಟ್ಟದಾನೆ. ಅದು ಮಾಡಿ ಅಲ್ಲದೆ ಲಾಕ್ಡೌನಲ್ಲಿ ಏನಾಯಿತು, ಇದನ್ನು ಕೊಟ್ಟರು, ಯಾವುದು ಗೋಪಾಲ ಸ್ವಾಮಿನ 1 ವರ್ಷ ಮಾಡಿದೆ ಅದರಲ್ಲಿ ನೌಪತ್ತಾನೆಯಾಗಿ, ಅದನ್ನು ಮಾಡಿದೆ. ಅಲ್ಲ, ಈಗ ದಸರಾ ಅಂತ ಬಂದರೆ ಅಷ್ಟೊಂದು ಜನ ಹೆಂಗೆ ಆನೆ ನಿಂತ್ಕೊಳ್ತವೆ, ಅದೇ ಆಶ್ಚರ್ಯ ಅಲ್ಲ. ಹೆಂಗೆ ಅದು ದೇವರ ಅನುಗ್ರಹನ, ಏನು ಕತೆ? ಅದೆಲ್ಲ ದೇವರ ಆಶೀರ್ವಾದ, ಎಲ್ಲ ತಾಯಿ ಚಾಮುಂಡಿ ಆಶೀರ್ವಾದ, ಮತ್ತು ನಮ್ಮ ಕಾಡಿನ ದೇವತೆ ಆಶೀರ್ವಾದ. ನಾವು ಇಲ್ಲಿ ಹೋಗೋತ್ತಿಗೆ ನಾವು ಸುಮ್ಮನೆ ಹೋಗಲ್ಲ. ನಾವು ಅಲ್ಲಿ ಒಂದು ನಮಗೆ ಏನು ಜ್ಞಾನ ಮಾಡ್ಕೊಂಡಿರ್ತೀವಿ, ಅಲ್ಲಿ ಹೋಗಿ ಒಂದು ಗಂಧ ಕಡೆ ಕಚ್ಚಿ ಪೂಜೆ ಮಾಡಿನೇ ಇಲ್ಲಿಂದ ಹೊರಡೋದು. ಆ ಲಾರಿ ಹೋಗಿದ್ರೆ ಇಲ್ಲಿ ಹಚ್ಚಿ ಹೋಗ್ಬೇಕಾದ್ರೆ ನಾವಲ್ಲಿ ನಮ್ಮ ಹತ್ರ ಅಲ್ಲಿ ಸಾಲಿಕರಾಗಿ ಇದ್ದಾರೆ, ಅಲ್ಲಿ ಹೋಗಿ ಅಲ್ಲಿ ಒಂದು ಹಣ್ಣುಕಾಯಿ ಮಾಡಿ, ಮತ್ತು ಅಲ್ಲಿ ನಮ್ಮ ಅಮ್ಮಳೆದವರೆಗೆ ಹಣ್ಣುಕಾಯಿ ಮಾಡಿ ನಾವು ಆಮೇಲೆ ಲಾರಿ ಹಚ್ಚೋಕ್ಕೆ ನಾವು ರೆಡಿ ಆಯ್ತು. ಮತ್ತು ಅಲ್ಲಿ ನಮ್ಮ ಕ್ಯಾಂಪ್ ಹತ್ರನೇ ಮೊದಲನೇ ಅದು ಪಾರ, ಅದು ಅವರೇ ಮೊದಲನೇ ಪಾರ ಅವರೇ. ಅಲ್ಲೇ ಬಸವೇಶ್ವರ ಸ್ವಾಮಿ, ಗಣಪತಿ ಸ್ವಾಮಿ ಇದ್ದಾರಲ್ಲ, ಅಲ್ಲಿ ಒಂದು ಪೂಜೆ ಮಾಡಿ ಲಾಸ್ಟಿಗೆ ಆಮೇಲೆ ಲಾರಿ ಹಚ್ಕೊಂಡು ನಾವು ಹೋಗೋದು. ಇನ್ನು ಹೋಗ್ಬಿಟ್ರೆ ಹಿರೇಸಳಿಲಿ ಗಜಪಡೆ ಮುಗಿಸ್ಕೊಂಡು ಇನ್ನೊಂದು ಒಟ್ಟಿನ ಇನ್ನು ಅಶೋಕಪುರನೇ. ಇದನ್ನ ಮಾರಾಣಿನೇ ಬಂದು ಸೆಲೆಕ್ಟ್ ಮಾಡಿದ್ರೆ ನಾವು ಎಲ್ಲ ಆನೆಗಳು ಕೊಂಡೇ ನಿಲ್ಲಿಸ್ತೀವಿ. ಆದರೆ ಅವರು ಸೆಲೆಕ್ಟ್ ಮಾಡೋದಲ್ಲ, ಎಲ್ಲ ಆನೆ ಈಗ 13 ಆನೆ ಹೋದರೆ 13 ಆನೆನ ಕೊಂಡೇ ನಾವು ನಿಲ್ಲಿಸ್ತೀವಿ. ಅವ್ರಿಗೆ ಯಾವ ಆನೆ ಸೆಲೆಕ್ಟ್ ಆಯ್ತದೆ ಆ ಆನೆನ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಇದು ಆಮೇಲೆ ಇದನ್ನ ಸೆಲೆಕ್ಟ್ ಮಾಡಿದ್ರು ಮಾರಾಣಿ. ದನ ಪಟ್ಟದಾನೆ ಮಾಡಿ ಇದು ಕಂದನಲ್ಲ ಭೀಮನ ನಿಶಾನೆ ಅಲ್ಲ ನೌಪತ್ತಾನೆ ಮಾಡಿ ಅಂತ ಹೇಳಿದ್ರು.
ನಾವು 2 ಆನೆನೇ ಮಾಡ್ಕೊಂಡು ಬಂದಿದ್ದು, ಯಾವುದು ಭೀಮನು ಧನಂಜಯ ಸೆಲೆಕ್ಟ್ ಆದಾಗ ಭೀಮನು ಸೆಲೆಕ್ಟ್ ಆಯಿತು. ನಾವು 2 ಆನೆಗಳೇ ಪಟ್ಟದಾನೆ ಮಾಡ್ಕೊಂಡು 3 ವರ್ಷ ಮಾಡಿದ್ವಿ. ಏನಾದ್ರು ಸುಸ್ತಾಗುತ್ತೆ ಆನೆಗೆ ಅಂತ ಏನಾದ್ರು? ಏನು ಗೊತ್ತಾಗೋದಿಲ್ಲ. ಅದ್ರ ನಾವು ಏನು ಅದಕ್ಕೆ ಮರದಂಬಾರಿ ಎಲ್ಲ ಚಾಪು ಗಿಪ್ಪು ಗಾದಿ ಎಲ್ಲ ಹಾಕಿರ್ತೀವಿ. ಒತ್ತು ಮೇಲೆ ಅದು ನಿಲ್ಲ ಆನೆಗಳಲ್ಲ. ಮೈ ಕೆಡುವುದು ಏನು? ಯಾವುದು ಈ ಮೈ ಈ ಥರ ಉದುರೋದು ಮತ್ತು ಬೇರೆಯವ್ರನ್ನ ಎದುರಿಸೋದು ಆ ಥರ ಏನಿಲ್ಲ. ಒತ್ತುಕೊಂಡು ಹೋದರೆ ಹೋಯ್ತಾರದೆ. ಏನು ಪಕ್ಕದಲ್ಲಿ ನೀವು ಇರಬೇಕು. ನಾನೇ ಮೇಲೆ ಕೂತಿರ್ತೀನಲ್ಲ, ನಾನು ಅಲ್ಲೇ ಇರ್ತೀನಿ. ನಾನು ಇರ್ತೀನಿ ಮತ್ತು ಬಾಕಿ ನಮ್ಮ ಕವಡಲ್ಲೇ ಇರ್ತೀನಿ. ಇದು ಮತ್ತು ನಮ್ಮ ಹುಡುಗರು ಬೇರೆ ಇರ್ತಾರೆ, ನಮ್ಮ ಆನೆಯವರು ಇರ್ತಾರೆ, ನಮ್ಮ ಸ್ಟಾಫ್ನವರು ಇರ್ತಾರೆ, ಎಲ್ಲ ಆಕ್ರಮಣ ಇರ್ತಾರೆ, ಎಲ್ಲ ಪ್ರತಿಯೊಬ್ಬರು ಅಲ್ಲೇ ಇರ್ತಾರೆ. ಇದು ಗೋಪಾಲ ಸ್ವಾಮಿ ಬಗ್ಗೆ ಕೇಳಬೇಕು. ನೀವು ಎಷ್ಟು ವರ್ಷದಿಂದ ನೋಡಿದ್ರ ಗೋಪಾಲ ಸ್ವಾಮಿನ? ಗೋಪಾಲ ಸ್ವಾಮಿನ ನಾವು ಅದು ಹಿಡಿದು ಬಂದಂದ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ಇತ್ತು ಆನೆ? ಅದು ಎಲ್ಲರೂ ಹೇಳೋ ಪ್ರಕಾರ ಅದು ಹೈಟ್ ಇತ್ತು, ಸಿಕ್ಕಾಪಟ್ಟೆ ಹೈಟ್ ಇತ್ತು, ಚೆನ್ನಾಗಿತ್ತು ಆನೆ. ಹೌದು ಅದು ಹೈಟಲ್ಲೇ ಇತ್ತು. ಅದು ಹೈಟಲ್ಲೇ ಇತ್ತು. ಯಾವ ರೀತಿ ಇತ್ತು ಆನೆ? ಅದು ಚೆನ್ನಾಗಿತ್ತು. ಆದರೆ ಈಗ ನಾವು ನೋಡೋಕ್ಕೆ ಚೆನ್ನಾಗಿತ್ತು. ಅದು ಕ್ಯಾಪ್ಚರಿಂಗ್ ಎಲ್ಲ ಒಳ್ಳೆ ಕ್ಯಾಪ್ಚರ್ ಆನೆನೆ. ಇದು ಕೃಷ್ಣ ನೀವು ನೋಡಿದ್ರಾ? ಕೃಷ್ಣ ಅನ್ನೋದು ಬಹಳ ಆನೆ. ಅದು ಕೃಷ್ಣ ಅದು ಹಳೆ ಆನೆ ಅಂದರೆ ಹಳೆ ಆನೆ. ಇದು ಅದ್ರ ಬಗ್ಗೆ ಈ ಮಾತಾಡಿದ್ರು ಸಾಲೋದಿಲ್ಲ. ಆ ಥರ ಈ ಅಭಿಮನ್ಯು ಯಾವ ರೀತಿ ಕೆಲಸ ಮಾಡ್ತಿತ್ತು ಅದೇ ರೀತಿ ಕೃಷ್ಣ ಮಾಡ್ತಿತ್ತು. ಸೇಮ್ ಎರಡು ಆನೆಗಳು ನಿಲ್ಸ್ಕೊಂಡ್ರೆ ಪಕ್ಕ ಕೆಲಸ ಅದು. ಮತ್ತಿದು ಫಸ್ಟಿಗೆ ಹೊಡಿತಿದ್ದು ಅರ್ಜುನ ಒಂದೇ. ಆಗ ಅಭಿಮನ್ಯು ಅದು ಸಿಕ್ಕಿದು. ಆಗ ನಮ್ಮ ತಾತ ಇದ್ದ. ನಮ್ಮ ತಾತ ಅವರು ಆಗ ಅದನ್ನ ಕೆಲಸ ಕಲ್ಸ್ಕೊಂಡು ಬಂದಿದ್ದು. ಅಭಿಮನ್ಯು ಮಾತ್ರ ನಮ್ಮ ವಸಂತರು ತಂದೆನೆ. ನಿಮಗೆ ಏನಾಗಬೇಕು? ವಸಂತ ಅವರಪ್ಪ ನಮಗೆ ತಾತ ಆಗಬೇಕು. ತಾತ ಅವರೇನೆ? ನನಗೆ ಅವ ತಮ್ಮ ಆಗಬೇಕು. ತಮ್ಮನೇ? ತಮ್ಮ. ಈಗ ಎಲ್ಲರೂ ಕೆಟ್ಟ ಕಮೆಂಟ್ ಹಾಕ್ತಾರಲ್ಲ ಆನೆಗಳ ಬಗ್ಗೆ, ಏನು ಅನಿಸ್ತದೆ ನಿಮ್ಗೆ ಅವಾಗ ನೋಡಿದ್ರೆ? ಕೆಟ್ಟದ್ದು ಹಾಕೋರಿಗೆ ತಿಳುವಳಿಕೆ ಇಲ್ಲ. ಹಾಕಲಿ ಬಿಡಿ, ನಾವು ಏನು ಮಾಡೋಕ್ಕಾಗಲ್ಲ. ಅವ್ರು ನಾವು ಕೆಟ್ಟದ್ದು ಹಾಕೋದು ಬೇಡ ಒಳ್ಳೇದು ಹಾಕಿ ಅಂತ ನಾವು ಹೇಳೋಕ್ಕಾಯ್ತು ಅವ್ರಿಗೆ? ಕೆಟ್ಟದ್ದು ಹಾಕೋರಿಗೆ ಕೆಟ್ಟದ್ದು ಹಾಕಲಿ, ಒಳ್ಳೇದು ಮಾಡೋರು ಒಳ್ಳೇದು ಮಾಡೋರಿಗೆ ಒಳ್ಳೇದೇ ಸಿಕ್ಕೋದು, ಕೆಟ್ಟದ್ದು ಮಾಡೋರಿಗೆ ಕೆಟ್ಟದೇ ಸಿಗ್ತದೆ. ಆನೆ ಬಗ್ಗೆನೂ ಕಂಪೇರ್ ಮಾಡ್ತಾರೆ, ಆನೆ ಸ್ಟ್ರಾಂಗು ಯಾನೆ ಸ್ಟ್ರಾಂಗು ಅಂತ. ಅದಕ್ಕೆ ಕೇಳಿದ್ದು. ಸ್ಟ್ರಾಂಗ್ ಯಾವ ಆನೆ ಅಂದರೆ ಸ್ಟ್ರಾಂಗ್ನೇ ಆಯ್ತದೆ. ಈಗ ಹಂಗೆ ಹೇಳ್ಬೇಕಾದ್ರೆ ಕ್ಯಾಂಪಲ್ಲಿ ಎಲ್ಲ ಆನೆ ಸ್ಟ್ರಾಂಗ್ ಆಗಿ ಕೊಟ್ರೆ ಏನು ಮಾಡ್ತಾರಾಗ? ಎಲ್ಲ ಆನೆ ಸ್ಟ್ರಾಂಗ್ ಆಗ್ಬಿಡ್ರೆ ಆನೆ ತಗೊಬರೋದು ಇಲ್ಲಿಗೆ. ಈಗ ಪ್ರೈವೇಟ್ ಜನಗೆ 1000 ಕಿಲೋಮೀಟ್ರಿಂದ ಬರ್ತಾರೆ, ಅವ್ರಿಗೆ ತೋರಿಸೋದು ಹೆಂಗೆ? ಎಲ್ಲ ಆನೆಗಳನ್ನ ನಾವು ಅದು ಸ್ಟ್ರಾಂಗ್ ಇಲ್ಲ, ಅದು ಬರೀ ಕೂಲಾಗಿದೆ ಅಂತ ಹೇಳ್ಕೊಂಡು ಹೋದ್ರೆ ಆಯ್ತದ? ಕೂಲಾಗಿನೂ ಇರಬೇಕು, ಸ್ಟ್ರಾಂಗ್ನೂ ಇರಬೇಕು. ಎಲ್ಲ ಪ್ರತಿಯೊಂದು ಕೆಲಸಗೂ ಮಾಡಿಕೊಂಡು ಇರಲೇಬೇಕದು. ಈಗ ಕಿರಾರು ಕಟ್ಟೆಗೆ ಉಂಟು, ಇಲ್ಲಿಂದ ಇದು ಮತ್ತು ಒಂದು ಯಾವುದಾದ್ರು ಲಾರಿನೇ ಸಿಕ್ಕಾಕೊಳ್ತು, ಅದನ್ನೇ ತಳ್ಳೋದು ಬಿಡುವ? ಅದನ್ನು ತಳ್ಳಬೇಕು. ಎಲ್ಲ ಪ್ರತಿಯೊಂದು ಕೆಲಸನ ಅಲ್ಲೇ ಉಲ್ಟಾ ಪಲ್ಟಾನೇ ಆಯ್ತದೆ ಇರ್ತದೆ. ಮಾಡಬೇಕು. ಮಾಡದೆ ನಾವು ಸುಮ್ಮನೆ ಸೋಮವಾರಿಗೆ ಕೂತ್ಕೊಂಡ್ರೆ ಅದು ಆಗೋದಿಲ್ಲ. ಕೆಲಸ ಮಾಡಬೇಕು. ಎದ್ದು ಬುದ್ದು ಕೆಲಸ ಮಾಡಿದ್ರೆ ತಾನೇ ಅದಕ್ಕೆ ಗೊತ್ತಾಗೋದು. ಲಾಸ್ಟ್ ಇದು ತಿಥಿಮತಿಗೂ ನಿಮಗೂ ಒಳ್ಳೆ ನಂಟಿದೆ. ತಿಥಿಮತಿಗೆ ನನಗೆ ಒಳ್ಳೆ ನಂಟಿದೆ ಅಂತ ಹೇಳಿದ್ರೆ ನಮ್ಮ ವಸಂತನೇ. ಹೌದಾ?